ನಮಸ್ಕಾರ. ನಾನು ನಿಮ್ಮ ಅಕ್ಷತಾ ಫ್ರಮ್ ಸ್ಪೈಸಸ್ ಆಫ್ ಮೈ ಲೈಫ್ ಚಾನಲಿಂದ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಕೆಲವೊಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋ ಅಂಥ ಕಿಚನ್ ಐಟಮ್ಸ್ನ ತೋರಿಸಿದ್ದೆ. ಸೊ ಆವಾಗಲೇ ಅದರಲ್ಲೇ ನಾನು ಹೇಳಿದ್ದೆ, ಐಕಿಯಾ ಕೂಡ ಹೋಗಿದ್ದೆ, ಅಲ್ಲಿ ಕೆಲವೊಂದು ಐಟಮ್ಸ್ ನನಗೆ ಕ್ಯೂಟ್ ಪ್ರಿಟಿ ಅನ್ನಿಸ್ತು. ಸೊ ಅಂಥದನ್ನೆಲ್ಲ ನಾನು ತೊಗೊಂಬಂದಿದ್ದೀನಿ. ಸೊ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಹೇಗಿತ್ತು ಅಂತ ಹೇಳಿ, ಆಯಿತಾ. ಸೊ ಫಸ್ಟ್ ಐಟಮ್ ಬಂದುಬಿಟ್ಟು, ಸೊ ಇದು ಬಂದುಬಿಟ್ಟು ತುರಿಮಣ ಅಂತ ಹೇಳ್ತೀವಿ ನಾವು. ಗ್ರೇಟ್ ಮಾಡೋಕ್ಕೆ ಅಂತ ಹೇಳ್ತಾರೆ, ಅಥವಾ ಇನ್ನೊಂದು ಏನು ಹೇಳ್ತಾರಪ್ಪ ಇದಕ್ಕೆ ತೋರಿಸ್ತೀನಿ. ನಾವು ಯೂಶಲಿ ತುರಿಯೋಕ್ಕೆ ಅಂತ ಯೂಸ್ ಮಾಡ್ತೀವಿ. ಕ್ಯಾರೆಟ್ ಆಗಿರ್ಬೋದು, ಕುಕುಂಬರ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ತುರಿಯೋಕ್ಕೆ ಅಂತ ನಾವು ತುರಿಮಣೆ ಅಂತ ಹೇಳ್ತೀವಿ. ಸೊ ಅದು ನನಗೆ ಕಾಣಿಸ್ತು. ಸೊ ಅದನ್ನು ನಾವು 3 ಜನ ಹಾಕಂದ್ರು ಒಂದೊಂದು ತೊಗೊಂಡ್ವಿ, ಯಾಕಂದರೆ ಪ್ರಿಟಿ ಆಗಿತ್ತಿದು. ಸೊ ನೋಡೋಣ, ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಐಟಮ್ ಬಂದುಬಿಟ್ಟು ತುರಿಮಣೆ. ನಾವೆಲ್ಲ ಸೊ ಇದು ನೋಡಿ ಈ ಥರ ಇದೆ. ಸೊ ಇದರಲ್ಲಿ ಸೈಜಸ್ ಇದೆ. ಇದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜಲ್ಲಿ ತುರಿಯುತ್ತೆ ಏನಾದರೂ ಐಟಮ್ನ. ಇದು ಬಂದ್ಬಿಟ್ಟು ಸ್ಮಾಲ್ ಇದಿರೋ ಅಂಥದ್ದು, ಟೀತ್ ಇರೋ ಅಂಥದ್ದು. ಸೊ ಈ ಥರ ಎರಡಿದೆ, ಒಂದು ದೊಡ್ಡದು, ಒಂದು ಸಣ್ಣದು. ಇದೆಲ್ಲ ನೀವು ಜಿಂಜರ್ ಏನಾದ್ರು ತುರಿಯಾಕಿದ್ರೆ ಅದನ್ನು ತುರಿಬೋದು, ಶುಂಠಿ ಗಿಂಟಿ ಬೆಳ್ಳುಳ್ಳಿ ತುರಿಯಾಕಿದ್ರೆ ಕೆಲವೊಬ್ರು ಬೆಳ್ಳುಳ್ಳಿನೂ ತುರಿತಾರಲ್ಲ, ಸೊ ಅದನ್ನು ನೋಡಿದ್ದೀನಿ ನಾನು. ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಆ ಥರದ್ದು ಏನಾದ್ರು ತುರಿಯಾಕಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಕ್ಯಾರೆಟು ಏನಾದ್ರು ತುರಿಯಾಕಿದ್ರೆ ಇದನ್ನು ಯೂಸ್ ಮಾಡ್ಬೋದು, ಕೊಬ್ಬರಿ ಎಲ್ಲ ತುರಿಯಾಕಿದ್ರೆ. ಸೊ ಇದೊಂದು ಮೇಲ್ಗಡೆ ಮುಚ್ಚಳ ಇದಕ್ಕೆ. ಆಮೇಲೆ ತುರಿದಾದ್ಮೇಲೆ ಅದು ತುರಿದಿರೋದು ಈ ಬಾಕ್ಸಲ್ಲಿ ಬೀಳುತ್ತೆ, ಹರಡ್ಕೊಳ್ಳಲ್ಲ. ಪ್ಲೇಟ್ ಇಟ್ರು ಕೆಲವೊಂದ್ಸತಿ ನಂದು ಆಚೆ ಈಚೆ ಎಲ್ಲ ಹರಡ್ಕೊಳ್ತಾ ಇರುತ್ತೆ, ಬಟ್ ಇದರಲ್ಲಿ ಹರಡ್ಕೊಳ್ಳಲ್ಲ. ಸೊ ಇದು ಪ್ರಿಟಿಯಾಗಿ ಅನ್ನಿಸ್ತು. ಅಗೇನ್ ಯು ಕ್ಯಾನ್ ಸಿ ದ ಕಲರ್, ಕೇಸರಿ ಬಿಳಿ ಕೇಸರಿ ಹಸಿರು. ಸೊ ಪ್ರಿಟಿ ಕಲರ್ಸ್. ಸೊ ಹಾಗಾಗಿ ಇದನ್ನೊಂದು ತಗೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು ಲಾಂಡ್ರಿ ಬ್ಯಾಗ್ ತೊಗೊಂಡೆ. ಅಗೇನ್ ನೆಕ್ಸ್ಟ್ ಬ್ಲ್ಯಾಕ್ ಇನ್ ಕಲರ್. ನನಗೆ ಇದು ಕ್ಯೂಟಾಗಿ ಅನ್ನಿಸ್ತು. ಇದನ್ನು ಲಾಂಡ್ರಿ ಬ್ಯಾಗ್ ಆಗೂ ಯೂಸ್ ಮಾಡ್ಬೋದು. ಏನಾದ್ರು ನೀವು ಗ್ರಾಸರಿ ಶಾಪಿಂಗ್ ಹೋದರೆ ಗ್ರಾಸರಿನೂ ಹಾಕ್ಕೊಂಡು ಬರ್ಬೋದು, ಯಾಕಂದರೆ ಇದಕ್ಕೆ ಹ್ಯಾಂಡ್ಲ್ ಕೂಡ ಇದೆ, ಪ್ಲಸ್ ಜಿಪ್ ಕೂಡ ಇದೆ. ಸೊ ಈ ಥರ ನೀವು ಜಿಪ್ ಹಾಕಿದ್ರೆ ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ಅ ಗ್ರಾಸರಿ ಬ್ಯಾಗು. ಸೊ ಇಷ್ಟ ಅಗಲ ಇದೆ ಇದು. ಇಷ್ಟ ಅಗಲ ಇದೆ, ಒಂದು ಡಬ್ಬಿ ಅಷ್ಟು ದೊಡ್ಡ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ನೀವು ಗ್ರಾಸರಿನೂ ಹಾಕ್ಕೊಂಡು ಬರ್ಬೋದು, ಇಲ್ಲ ಇದನ್ನು ನೀವು ಲಾಂಡ್ರಿ ಬ್ಯಾಗ್ ಆಗು ಯೂಸ್ ಮಾಡ್ಬೋದು. ಸೊ ಇದನ್ನು ತಗೊಂಡೆ ನಾನು. ಸೊ ಇನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿಲ್ಲ, ಬಟ್ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಗ್ಲಾಸಸ್ ಕಾಣಿಸ್ತು. ಇದು 2 ಥರ ಗ್ಲಾಸಸ್ನ ತಗೊಂಡೆ. ಒಂದು ಜ್ಯೂಸ್ ಗ್ಲಾಸಸ್, ಮತ್ತೊಂದು ಟೀ ಕಪ್ಸ್ ಅಥವಾ ಕಾಫಿ ಕಪ್ಸ್ ಅಂತ ಹೇಳ್ಬೋದು. ಸೊ ಅದನ್ನು ತಗೊಂಡೆ. ಇದು ಬಂದುಬಿಟ್ಟು ಜ್ಯೂಸ್ ಗ್ಲಾಸಸ್. ನನಗೆ ಇಷ್ಟೇ ಸಾಕು, ಯಾಕಂದರೆ ನಾವು ಅಷ್ಟೊಂದು ಜ್ಯೂಸ್ ಯೂಶಲಿ ಕುಡಿಯೋಲ್ಲ, ಫ್ರೂಟ್ಸನ್ನೇ ತಿನ್ನೋದು. ಬಟ್ ಯಾರು ಬಂದವಾಗ ಜ್ಯೂಸ್ ಏನಾದ್ರು ಮಾಡಿದರೆ ಹಾಕ್ಕೊಡೋಕ್ಕೆ ಇಷ್ಟು ಪ್ರಿಟಿ. ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಮ್ಮಿನೂ ಅಲ್ಲ, ಮೀಡಿಯಮ್ ಸೈಜಲ್ಲಿದೆ. ಸೊ ಇದು ಇಷ್ಟ ಆಯಿತು ನನಗೆ. ಸೊ ಇದು 6 ಪೀಸಸ್ ತಗೊಂಡು ಬಂದೆ. ಯಾಕಂದರೆ ನನ್ನ ಹತ್ರ ಹೇಳ್ದೆ ಅಲ್ಲ, ನಾನು ಹಂಗೆ ಕಿಚನ್ಗೆ ಅಂತ ಈ ಥರ ಫ್ಯಾನ್ಸಿ ಐಟಮ್ಸ್ ಏನು ತೊಗೊಂಡಿರಲಿಲ್ಲ ಇಷ್ಟರವರೆಗೂ. ಸೊ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ತಗೊಂಡಿದ್ದು. ಸೊ ಅದಕ್ಕೆ ಇದು ಜ್ಯೂಸ್ ಗ್ಲಾಸಸ್ ತಗೊಂಡೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ತೋರಿಸ್ತೀನಿ ಇನ್ನೊಂದು ಟೀ ಕಪ್ಸ್ ಅಥವಾ ಕಾಫಿ ಕಪ್ಸ್ ಅಂತ ಹೇಳ್ದಲ್ಲ. ಇದು ನನಗೆ ಭಾವನ ಬಂದಿದ್ರು, ಬೈ ದ ವೇ ಸೆಕೆಂಡ್ ಭಾವ ಬಂದಿದ್ರು ನಮ್ಮ ಜೊತೆ. ಅವರಿಗೂ ಕ್ಯೂಟ್ ಅನ್ನಿಸ್ತು. ಸೊ ನಾನು 2ನೇ ಅಕ್ಕ ಇಬ್ಬರೂ ನಮ್ಮ ಮನೆಗಳಿಗೆ ಅಂತ ಇದನ್ನು ತೊಗೊಂಡ್ವಿ. ಅಕ್ಕ ಆಲ್ರೆಡಿ ಶುರು ಮಾಡಿದ್ದಾಳೆ ಯೂಸ್ ಮಾಡೋಕ್ಕೆ, ಬಟ್ ಐ ಹ್ಯಾವಂಟ್ ಸ್ಟಾರ್ಟೆಡ್. ಈ ಥರ ಇದೆ.
ಸೊ ಇದು ಬಂದ್ಬಿಟ್ಟು ಕಾಫಿ ಕುಡಿಯೋರಿಗೆ ಕಾಫಿ ಕಪ್, ಟೀ ಕುಡಿಯೋರಿಗೆ ಟೀ ಕಪ್. ಸೊ ಇದು 6 ಪೀಸಸ್ಸು. ಸೊ ಇದನ್ನು ತಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಏನು ಬಾತ್ರೂಮಲ್ಲಿ ನೀವು ಸೋಪ್ ಇಡೋಕ್ಕೆ, ಶಾಂಪೂ ಇಡೋಕ್ಕೆ, ಫೇಸ್ ವಾಶ್ ಇಡೋಕ್ಕೆ, ಕಂಡೀಷ್ನರ್ ಇಡೋಕ್ಕೆ ಅಂತ ತೊಗೊಂಬಂದಿದ್ದೀನಿ. ಬಟ್ ತೊಗೊಂಡು ಬಂದೆ, ಇದನ್ನು ಇವಾಗ ಎಲ್ಲಿ ಹಾಕೋದು ಅನ್ನೋದು ಕನ್ಫ್ಯೂಷನ್ನು. ಯಾಕಂದರೆ ಎಲ್ಲೂ ಫಿಟ್ ಅನ್ನಿಸ್ಲಿಲ್ಲ ನಮಗೆ. ಬಟ್ ಲೆಟ್ ಸಿ, ಮೇ ಬಿ ನಾನು ಎಲ್ಲರೂ ಬೇರೆ ಕಡೆ ಬಾತ್ರೂಮಲ್ಲೇ ಹಾಕಬೇಕು. ಬಟ್ ಬಾತ್ರೂಮಲ್ಲಿ ಆಗಲಿಲ್ಲ ಅಂದರೂ ಹಾಗೆ ಇಡ್ತೀನಿ, ಮತ್ತು ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಬಟ್ ಇದು ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನು ತೊಗೊಂಬಂದೆ. ಆಮೇಲೆ ಇದು ಆವಾಗಲೇ ಹೇಳ್ತಿರೋ ಹಂಗೆ ಇದು ಬಂದ್ಬಿಟ್ಟು ಕೀ ಚೈನ್ ಆಯಿತಾ. ಇದು ಎಲ್ಲ ಕಡೆನೂ ಒಂದೊಂದು ಸ್ಮಾಲ್ ಬಾಸ್ಕೆಟಲ್ಲಿ ಹಾಕಿಟ್ಟಿದ್ರು. ಸೊ ಇಟ್ಸ್ ಅ ಕೀ ಚೈನ್, ಬಟ್ ಇಟ್ಸ್ ಆಲ್ಸೋ ಅ ಮೊಬೈಲ್ ಹೋಲ್ಡರ್. ಸೊ ನಾನು ತೋರಿಸ್ತೀನಿ, ಯಾಕಂದರೆ ಇವಾಗ ನನ್ನ ವಿಡಿಯೋ ಆಗ್ತಾ ಇದೆ. ಸೊ ಇಲ್ಲಿ ಈ ಥರ ಮೊಬೈಲ್ ಇಡ್ಬೋದು. ಹಿಂಗೆ ಇಟ್ಕೊಂಡ್ರೆ ಹೀಗೆ ಉದ್ದ ಹಿಂಗೆ ಮೊಬೈಲ್ ಇಡ್ಬೋದು. ಸೊ ಯು ಕ್ಯಾನ್ ಯೂಸ್ ದಿಸ್ ಆಸ್ ಅ ಕೀ ಚೈನ್ ಆಸ್ ವೆಲ್ ಆಸ್ ಮೊಬೈಲ್ ಹೋಲ್ಡರ್ ಥರನೂ ಯೂಸ್ ಮಾಡ್ಬೋದು. ನೋಡಿ ಈ ಥರ ಇದೆ ಇದು. ಸೊ ಹೀಗೆ ಮೊಬೈಲ್ ಇಡ್ಬೋದು, ಹಿಂಗೂ ಮೊಬೈಲ್ ಇಡ್ಬೋದು, ಹಿಂಗೂ ಇಡ್ಬೋದು. ಆಮೇಲೆ ಇದು ಬಂದ್ಬಿಟ್ಟು ಕೀ ಚೈನ್. ಸೊ ಇದು ಪ್ರಿಟಿ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ತಗೊಂಡೆ. ಆಮೇಲೆ ಇದು ಆ್ಯಸ್ ಯೂಶುವಲ್ ನೀವು ಮಾಪ್ ಕಿಚನಲ್ಲಿ ಸ್ಲ್ಯಾಬನ್ನ ಒರೆಸೋಕ್ಕೆ ಯೂಸ್ ಮಾಡ್ತೀವಲ್ಲ, ಅದೊಂದು ಕಾಣಿಸ್ತು. ಸೊ ಅದನ್ನೊಂದು ತೊಗೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಶೂ ಬ್ಯಾಗ್ ಅಂತ ತಗೊಂಡೆ. ಇಫ್ ನಿಮಗೆ ನೆನಪಿದ್ರೆ, ನಾವು ಚಿಕ್ಕವರಿರುವಾಗ ಸಿಮೆಂಟ್ ಚೀಲಗಳು ಅಥವಾ ಅಕ್ಕಿ ಮೂಟೆಗಳು ಎಲ್ಲ ಬರ್ತಿತ್ತು. ಸೊ ಅದರದ್ದು ಬ್ಯಾಗ್ ಇದೇ ಥರ ಇರೋದು. ಸೊ ಇಫ್ ಯು ಸಿ ಇಟ್ ಕ್ಲೋಸ್ಲಿ, ಇದೇ ಥರ ಇರೋದು. ಸಿಮೆಂಟ್ ಚೀಲ ಇರ್ಬೋದು ಅಥವಾ ಅಕ್ಕಿ ಚೀಲಗಳು ಹೀಗೆ ಬರೋದು. ಸೊ ಅದನ್ನೇ ಇವಾಗ ಸ್ವಲ್ಪ ಮಾಡರ್ನ್ ವರ್ಷನ್ ಆಗಿ ಮಾಡಿದ್ದಾರೆ. ಇದರಲ್ಲಿ 2 ಜೊತೆ ಶೂಸ್ ಇಡ್ಬೋದು, 3 ಜೊತೆ ನಮ್ಮದು ಹುಡುಗಿಯರ್ದು ಸ್ಲಿಪ್ಪರ್ಸ್ ಇಡ್ಬೋದು. ಸೊ ಅದನ್ನು ಒಂದು 3 ನಾನು ಶೂ ಬ್ಯಾಗ್ನ ತಗೊಂಡೆ. ಆಮೇಲೆ ಹ್ಯಾಂಗರ್ಸ್ ಬೇಕಿತ್ತು ನನಗೆ ಸ್ಯಾರೀಸ್ಗೆ. ಸೊ ಹಾಗಾಗಿ ಹ್ಯಾಂಗರ್ಸ್ನ ತಗೊಂಡೆ. ನೆಕ್ಸ್ಟು ಇದನ್ನೇ ತಗೊಂಡೆ, ಏನು ಚಾಪರ್. ಇದು ಬಂದುಬಿಟ್ಟು ನಾಟ್ ವುಡನ್, ನಾಟ್ ಸ್ಟೀಲ್, ನಾಟ್ ಪ್ಲಾಸ್ಟಿಕ್. ಇದು ಈ ಥರ ಇದೆ ಅಪ್ಪ. ಸೊ ಆರಾಮ್ಸೆ ಇದನ್ನು ಹೀಗೆ ಫೋಲ್ಡು ಮಾಡ್ಬೋದು. ಫೋಲ್ಡ್ ಮಾಡಿನೂ ಹಿಂಗೆ ಹಾಕ್ಬೋದು, ಚಾಪು ಮಾಡ್ಬೋದು. ಸೊ ತುಂಬ ತೆಳ್ಳಗೂ, ಅಂದರೆ ತುಂಬ ದಪ್ಪನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಇದು ಯಾವ ಮಟೀರಿಯಲ್ ಅಂತ ನಾನು ಹುಡುಕಿ ನಿಮಗೆ ಹೇಳಬೇಕು. ಬಟ್ ಇದೊಂಥರ ರಬ್ಬರ್ ಮ್ಯಾಟ್ ಥರನೇ ಇದೆ ಅಂತ ಹೇಳ್ಬೋದು. ಇದನ್ನೊಂದು ನಾನು ತಗೊಂಡೆ ಚಾಪರು. ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಇದು ನಾನು ತಗೊಂಡೆ. ಇದನ್ನು ನಾನಿನ್ನ ಓಪನ್ ಮಾಡಿಲ್ಲ. ಇಟ್ಸ್ ಕೈಂಡ್ ಆಫ್ ಲುಕ್ಸ್ ಈ ಥರ. ಇದು ನಾನು ಈ ಸೋಫಾ ಇದೆ ಅಲ್ಲ, ಇವಾಗ ನಾನು ಕೂತಿದ್ದೀನಲ್ಲ ಸೋಫಾ, ಸೊ ಅದ್ರ ಮೇಲೆ ಹಾಕೋಣ ಅಂತ ತೊಗೊಂಡಿದ್ದೀನಿ. ಆ್ಯಸ್ ಒನ್ ಸೈಡ್ ಹಿಂಗೆ ಫೋಲ್ಡ್ ಮಾಡಿ ಹಾಕಿದರೆ ಚೆಂದ ಕಾಣಿಸ್ಬೋದು ಅಂತ. ಸೊ ನೆಕ್ಸ್ಟ್ ಟೈಮ್ ಇದನ್ನು ಓಪನ್ ಮಾಡಿ ಹಾಕ್ತವಾಗ ತೋರಿಸ್ತೀನಿ. ಇದು ಕೈಂಡ್ ಆಫ್ ಅ ಶಾಲ್ ಮಟೀರಿಯಲ್ ಅಂತ ಹೇಳ್ಬೋದು. ಕೋಸಿ ಆಗಿರುತ್ತೆ. ಚಳಿಗಾಲದಲ್ಲಿ ನೀವು ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದರೆ, ಚಳಿ ಆಗ್ತಾ ಇದ್ದರೆ ಅವಾಗ ಇದನ್ನು ಹೊತ್ಕೊಂಡು ಚೆಂದ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ಬೋದು. ಸೊ ಅದೊಂದು ಅಡ್ವಾಂಟೇಜು. ಇಲ್ಲಾಂದರೆ ಹೀಗೆ ಹಾಕಿದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಯಾಕಂದರೆ ಇಟ್ಸ್ ಮಲ್ಟಿ ಕಲರ್ ಇದೆ ಇದರಲ್ಲಿ. ಸೊ ಇದನ್ನೊಂದು ತಗೊಂಡೆ. ನೆಕ್ಸ್ಟು ಓಕೆ, ಇದು ನನ್ನ ಕ್ಯೂಟ್ ಪೊರ್ಕೆ ಅಂತ ಹೇಳ್ಬೋದು, ಬ್ರಷ್ ಅಂತ ಹೇಳ್ಬೋದು. ಪ್ಲಸ್ ಇದು ಕಸ ತೆಗೆಯೋದು ಮನೆ. ಅದನ್ನು ನಾನು ನನ್ನ ದೇವ್ರ ಮನೆಗೆ ಅಂತ ತೊಗೊಂಡಿದ್ದೀನಿ. ಯಾಕಂದರೆ ದೇವ್ರ ಮನೇಲಿ ಕಸ ಬಿದ್ದರೆ ಯೂಶ್ವಲಿ ಬಟ್ಟೆಯಲ್ಲಿ ತೆಗಿಯೋದು, ಪೊರ್ಕೆ ಯೂಸ್ ಮಾಡಲ್ಲ ಮನೇಲಿ ಗುಡಿಸಿರೋ ಪೊರ್ಕೆ. ಈ ಥರದಿದ್ದರೆ ಅದು ದೇವ್ರ ಮನೆಗೆ ಸೀಮಿತ ಆಗಿರುತ್ತೆ, ದೇವ್ರ ಮನೆ ಕಸ ಮಾತ್ರ ತೆಗಿಯೋಕ್ಕಾಗುತ್ತೆ ಅಂತ ಇದನ್ನು ತೊಗೊಂಡೆ. ನೆಕ್ಸ್ಟು ಇದೊಂದು ಫೋಲ್ಡೆಬಲ್ ಬ್ಯಾಗು. ಇದು ಅಕ್ಕಂಗೆ ಇಷ್ಟ ಆಯಿತು.
ಸೊ ಹಾಗಾಗಿ ನಾವು 3 ಜನ ಅಗೇನ್ ಇದನ್ನ ತಗೊಂಡ್ವಿ. ನನ್ನ ಹತ್ರ ಈ ಥರದ ಫೋಲ್ಡೇಬಲ್ ಬ್ಯಾಗ್ 3-4 ಇದೆ. ಬಟ್ ನಿಮ್ಗೆ ಅವಾಗಲೇ ಹೇಳ್ದಂಗೆ ಅಗೇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ಥರ ಇದೆ. ಇದಕ್ಕೆ ಜಿಪ್ ಏನೂ ಇಲ್ಲ. ಈ ಥರ ಹೋಲ್ಡಿ ಅಂದರೆ ಹಿಂಗೆ ನೀವು ಹೆಗ್ಲಿಗೆ ಹಾಕ್ಕೊಳ್ತಿದ್ರೆ ಹಿಂಗೆ ಹಾಕ್ಕೋಬೋದು. ನೀವು ಕೈಯಲ್ಲಿ ಹಿಡಿಯಬೇಕು ಅಂತ ಇದ್ರೆ ಈ ಥರ ಹಿಡಿಬೋದು. ಇದಕ್ಕೆ ಜಿಪ್ ಇಲ್ಲ. ಬಟ್ ತರಕಾರಿನ ಒಂದೆರಡು kg ತರಕಾರಿ ತೊಗೊಂಬರ್ಬೋದು ಇದರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಐ ಹ್ಯಾವಂಟ್ ಯೂಸ್ಡ್, ಬಟ್ ಯೂಸ್ ಮಾಡಿ ನಿಮಗೆ ಹೇಳ್ತೀನಿ ಹೆಂಗಿತ್ತು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಈ ಬ್ರಷ್ ತೊಗೊಂಡೆ ಆಯಿತಾ. ಇದು ಯಾಕಂದರೆ ಭಾವ ಹೇಳಿದರು ಸೋಫಾ ಎಲ್ಲ ಕ್ಲೀನ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಈ ಬ್ರಷ್ ಅಂಥೇಳಿ. ಕೋಲಿನ ಹಾಕಿಬಿಟ್ಟು ಎಲ್ಲಿ ಸೋಫಾ ಗಲೀಜಾಗಿದೆಯೋ ಅದರಲ್ಲಿ ಒಂದೇ ಡೈರೆಕ್ಷನಲ್ಲಿ ಉಜ್ಜಿದ್ರೆ ಸೋಫಾ ಕ್ಲೀನ್ ಆಗುತ್ತೆ ಅಂತ ಹೇಳಿದರು. ಸೊ ನಂದು ಸೋಫಾ ಶಿಫ್ಟಿಂಗ್ ಟೈಮಲ್ಲಿ ಸ್ವಲ್ಪ ಗಲೀಜಾಗಿದೆ ಸೈಡು ಮಧ್ಯ ಎಲ್ಲ. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ. ಸೊ ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ ವೆದರ್ ಇಟ್ ಈಸ್ ವರ್ಕಿಂಗ್ ಆರ್ ನಾಟ್ ಅಂತ. ಸೊ ಇದನ್ನೊಂದು ತೊಗೊಂಡೆ. ನೆಕ್ಸ್ಟ್ ತೊಗೊಂಡಿದ್ದು ಓಕೆ ಈ ಹ್ಯಾಂಗರ್ಸ್ಗಳು. ಈ ಹ್ಯಾಂಗರ್ಸ್ನ ನಾನು ದೊಡ್ಡಕ್ಕನ ಮನೇಲಿ ನೋಡಿದ್ದೆ. ಅವಳು ಈ ಥರದ್ದು ತೊಗೊಂಡಿದ್ದಾಳೆ. ಇದರಲ್ಲಿ ನೀವು ಒಂದು ಈ ಥರ ಇದು ಜಿಗ್ಜಾಗ್ ಶೇಪ್ ಇದೆ ಅಲ್ಲ, ಇದಕ್ಕೆ ಒಂದೊಂದು ಹ್ಯಾಂಗರನ್ನ ಹಾಕ್ಬೋದು ನೀವು. ಆಲ್ಮೋಸ್ಟ್ ಒಂದು 6 ಹ್ಯಾಂಗರ್ನ ಹಾಕಿ ಸಾರಿ ಇಡ್ಬೋದು. ಯಾಕಂದರೆ ನೀವು ಒಂದೊಂದೇ ಹ್ಯಾಂಗರಿಗೆ ಹಿಂಗೆ ಸಾರಿ ಇಡ್ತಾ ಬಂದರೆ ಫುಲ್ ಕಬೋರ್ಡೇ ಫುಲ್ ಆಗಿಬಿಡತ್ತೆ. ಸೊ ಈ ಥರ ಹ್ಯಾಂಗರ್ ಯೂಸ್ ಮಾಡೋದ್ರಿಂದ ಒಂದು ಹ್ಯಾಂಗರಲ್ಲಿ 6 ಸ್ಯಾರೀಸ್ನ ಹ್ಯಾಂಗ್ ಮಾಡಿಡ್ಬೋದು. ಸೊ ಹಂಗಂತ ಹೇಳಿ ನಾನು 3 ತೊಗೊಂಬಂದಿದ್ದೀನಿ. ಒಂದು ನನ್ನ ಹಸ್ಬೆಂಡಿಗೆ ಕೊಟ್ಟೆ, ಇನ್ನೆರಡು ನಾನು ಯೂಸ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಹಾಕಿದ ಮೇಲೆ ಹೆಂಗಿತ್ತು ಅಂತ ತೋರಿಸ್ತೀನಿ. ಅಷ್ಟೇ ಅನಿಸುತ್ತೆ, ಅಷ್ಟೇ. ಇನ್ನೊಂದಿದೆ ಕ್ಯೂಟ್ ಐಟಮ್ಮು, ಒಂದು ನಿಮಿಷ ತಗೊಂಬರ್ತೀನಿ. ಅದು ಆಲ್ರೆಡಿ ಹಸ್ಬೆಂಡ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಕ್ಯೂಟ್ ಐಟಮ್ ಅಂತ ಹೇಳಿದೆ ಅಲ್ಲ, ಇದೆ ನೋಡಿ, ಚೇರ್ ಥರ ಇದೆ ಅಲ್ಲ ಇದು. ಆ್ಯಕ್ಚುಲಿ ಇದು ಚೇರೇ, ಸ್ಮಾಲ್ ಮಿನಿಯೇಚರ್ ಚೇರ್ ಅಂತ ಹೇಳ್ಬೋದು. ಸೊ ಇದು ಅಗೇನ್ ಇಟ್ಸ್ ಎ ಮೊಬೈಲ್ ಹೋಲ್ಡರ್. ಇಲ್ಲಿ ಡಿಫ್ರೆಂಟ್ ಸ್ಟ್ಯಾಂಡ್ಸ್ ಇದೆ. ಇಲ್ಲಿಟ್ಕೋಬೋದು, ಇಲ್ಲಿಟ್ಕೋಬೋದು. ನೀವು ನೋಡ್ತಿರೋ ಹಾಗೆ 3 ಇದೆ. ಸೊ ಇದರಲ್ಲಿ ಇಟ್ಕೊಂಡು ಹಿಂಗೆ ಇಟ್ಕೊಂಡು ನೀವು ಮೊಬೈಲ್ನ ನೋಡ್ಬೋದು. ಸೊ ಇಟ್ಸ್ ಚೇರ್ ಕಮ್ ಮೊಬೈಲ್ ಹೋಲ್ಡರ್. ಇದು ನನಗೆ ಪ್ರಿಟಿ ಅಂತ ಅನ್ನಿಸ್ತು. ನನ್ನ ಹಸ್ಬೆಂಡಿಗಂತೂ ತುಂಬ ಕ್ಯೂಟ್ ಅನ್ನಿಸ್ತು. ಸೊ ಅವರು ತಂದಿನದಿಂದನೇ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಲಾಸ್ಟ್ ಐಟಮ್ ಆಫ್ ಮೈ ಐಕಿಯಾ ಶಾಪಿಂಗ್ ಐಟಮಲ್ಲಿ ಒಂದು. ಸೊ ಇದೆಲ್ಲ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಥವಾ ಆರ್ಗನೈಸ್ ಮಾಡುವಾಗ ಮತ್ತೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋ, ಕೀಪ್ ಸಪೋರ್ಟಿಂಗ್ ಮೀ. ಮತ್ತೆ ಸಿಗ್ತಾ ಇರೋಣ. ನಿಮಗೆ ನಾನು ತೊಗೊಂಡಿರೋ ಐಟಮ್ಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ಏನಾದ್ರು ಸಜೆಷನ್ಸ್ ಇದ್ದರೆ, ಇನ್ನೂ ಬೆಟರ್ ಐಟಮ್ಸು ಎಲ್ಲರೂ ಸಿಗುತ್ತೆ ಅಂತ ಇದ್ದರೆ ಅದನ್ನು ಕೂಡ ಹೇಳಿ. ಐ ವಾಂಟ್ ಟು ಟ್ರೈ, ಐ ವಿಲ್ ಟ್ರೈ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ, ಬಾಯ್.